ಬಿಯರ್, ವೈನ್, ವಿಸ್ಕಿ, ವೋಡ್ಕಾ ಇದೆಲ್ಲ ಕುಡಿಯೋಕ್ ಮಾತ್ರ ಗೊತ್ತಿಲ್ಲ. ಆದ್ರೆ ಹೇಗ್ ತಯಾರು ಮಾಡ್ತಾರೆ ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹೌದಾ, ಹೊಸ ವಿಷಯ. ದ್ರಾಕ್ಷಿ ರಸನ ಫರ್ಮೆಂಟೇಶನ್ ಮಾಡಿ ವೈನ್ ನ ತಯಾರು ಮಾಡ್ತಾರೆ. ಫರ್ಮೆಂಟೇಶನ್ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ ಲೈಕ್ ಬ್ಯಾಕ್ಟೀರಿಯಾ, ಈಸ್ಟ್, ಫಂಗಿ, ಶುಗರ್ ಅನ್ನ ನ್ಯಾಚುರಲ್ ಪ್ರೋಸೆಸ್ ಇಂದ ಬ್ರೇಕ್ ಡೌನ್ ಮಾಡಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್. ಗೋಧಿಯನ್ನ ಫರ್ಮೆಂಟೇಶನ್ ಮಾಡಿ ಬಿಯರ್, ಪೊಟ್ಯಾಟೋ ಆರ್ ಕಾರ್ನ್ ಸ್ಕ್ರಾಚ್ ಇಂದ ವೋಡ್ಕಾ, ಶುಗರ್ ಕ್ಯಾನ್ ಜ್ಯೂಸ್ ಅನ್ನ ಫರ್ಮೆಂಟೇಶನ್ ಮಾಡಿ ಅದಾದ್ಮೇಲೆ ಡಿಸ್ಟಿಲೇಷನ್ ಮಾಡಿ ರಮ್ ಅನ್ನ ತಯಾರಿಸ್ತಾರೆ. ಡಿಸ್ಟಿಲೇಷನ್ ಅಂದ್ರೆ ಫರ್ಮೆಂಟೇಶನ್ ಆದ್ಮೇಲೆ ಬರೋ ಮಿಕ್ಸ್ಚರ್ ಅನ್ನ ಹೀಟ್ ಮಾಡಿ ಪ್ಯೂರ್ ಅಂಡ್ ಕಾನ್ಸಂಟ್ರೇಟೆಡ್ ಫಾರ್ಮ್ ಆಫ್ ಆಲ್ಕೋಹಾಲ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೋಸೆಸ್. ಮಾಲ್ಟೆಡ್ ಬಾರ್, ವೀಟ್, ಕಾರ್ನ್ ಇಂದವನ್ನ ಫರ್ಮೆಂಟೇಶನ್ ಮಾಡಿ ಡಿಸ್ಟಿಲೇಷನ್ ಮಾಡಿದ್ರೆ ಆಲ್ಕೋಹಾಲ್ ಪರ್ಸೆಂಟೇಜ್ ಹೆಚ್ಚಾಗಿ ವಿಸ್ಕಿ ಆಗಿ ಚೇಂಜ್ ಆಗುತ್ತೆ. ಈ ವಿಸ್ಕಿಯನ್ನ ಓಕ್ ಬಾರ್ವೆಲ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಎಷ್ಟು ಜಾಸ್ತಿ ಟೈಮ್ ಸ್ಟೋರ್ ಮಾಡಿದ್ರೆ ಅಷ್ಟು ಜಾಸ್ತಿ ಫ್ಲೇವರ್ಸ್ ಅಂಡ್ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಆಪಲ್ಸ್, ಪಿಯರ್ಸ್ ಅಂಡ್ ಚೆರ್ರೀಸ್ ಇಂದ ಬ್ರಾಂಡಿನ ತಯಾರು ಮಾಡ್ತಾರೆ. ಜೆನಿಫರ್ ಬೆರ್ರೀಸ್ ಅಂಡ್ ಬೊಟಾನಿಕಲ್ಸ್ ಇಂದ ಜಿನ್ ಅನ್ನ ತಯಾರು ಮಾಡ್ತಾರೆ. ಇದೆಲ್ಲದನ್ನು ಎಷ್ಟೇ ಹೈಜಿನಿಕ್ ಪ್ರೋಸೆಸ್ ಇಂದ ಮಾಡಿದ್ರು ಆಲ್ಕೋಹಾಲ್ ಅನ್ನೋದು ನಮ್ಮ ಬಾಡಿಗೆ ತುಂಬಾ ಡೇಂಜರ್. ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.